ಅವ್ರೊಬ್ರೆ ಆಕ್ಚುಲಿ ನೀನ್ ಹಂಗ್ ನೋಡಿದ್ರೆ ಲಾಸ್ಟ್ ವರ್ಷ ಏನೋ ಒಂಥರ ನೋಡಕ್ ಚೆನ್ನಾಗಿತ್ತು. ಲೈಕ್ ಫಸ್ಟ್ ಟೈಮ್ ಯಾರೋ ಒಬ್ರು ಇಷ್ಟು ಡಾಮಿನೆಂಟ್ ಆಗಿ ಬಂದಿದ ತಕ್ಷಣ ನುಗ್ಗು ಹೊಡಿಯೋರು ಫಸ್ಟ್ ಟೈಮ್. ಆದ್ರೆ ಹೋಗ್ತಾ ಹೋಗ್ತಾ ಅದೊಂಥರ ಲೈಕ್ ಒನ್ ಸೈಡೆಡ್ ನೋಡಕ್ಕೆ ಮಜಾ ಇರಲ್ಲ. ಲೈಕ್ ಇರಿಟೇಷನ್ ಫೀಲ್ ಆಗ್ತಿದೆ ನನಗಂತೂ. ಲೈಕ್ ನಿಂಗ್ ಆಲ್ರೆಡಿ ನಿಂಗ್ ಔಟ್ಪುಟ್ ಗೊತ್ತು ಮ್ಯಾಚ್ ಏನಾಗತ್ತೆ ಅಂತ. ಇವಾಗ ಎಲ್ಲಾ ಮ್ಯಾಚ್ನು 260 270 ಅವ್ರ ಇವಾಗ SRH ನೋಡಿದ್ರೆ ಟಾಪ್ 5 IPL ಹೈಯೆಸ್ಟ್ ಸ್ಕೋರ್ಸ್ ಅಲ್ಲಿ SRH ಅವರೇ ಪಕ್ಕ ಒಂದು 4 ಪ್ಲೇಸ್ ಅವ್ರ 5 ಪ್ಲೇಸ್ ಅವರೇ ಇರ್ತಾರೆ ಅನ್ಸುತ್ತೆ. ನನಗೇನೋ ಲೈಕ್ ಮುಂಚೆ RCB ಹಂಗೆ ಡಾಮಿನೇಟ್ ಮಾಡ್ತಿದ್ರು, ಆದ್ರೆ ಈ ರೇಂಜ್ಗೆ ಅಲ್ಲ. ಬಟ್ ಅಟ್ಲೀಸ್ಟ್ ಸ್ವಲ್ಪ ಫೈಟ್ ಫೀಲ್ ಆಗೋದು, ಎಂಟರ್ಟೈನ್ಮೆಂಟ್ ಫೀಲ್ ಆಗೋದು, ಇದು ಲೈಕ್ ಏನೋ ನನಗೆ ನೋಡಕ್ಕೆ ಇಂಟ್ರೆಸ್ಟ್ ಬರಲ್ಲ SRH ಮ್ಯಾಚ್ಗಳೀಗ. ಇವಾಗ ಲೈಕ್ ಇನ್ಸ್ಟೆನ್ಸ್ ನಿನ್ನೆ ಮ್ಯಾಚ್ ಡೆಲ್ಲಿ ಮತ್ತೆ LSG ನೋಡು, 200+ ಟಾರ್ಗೆಟ್. ಆದ್ರೆ ಲಾಸ್ಟ್ ವರ್ಗು ಕಮ್ ಬ್ಯಾಕ್ ಕೊಟ್ಟಿ ಮ್ಯಾಚ್ ನ ವಿನ್ ಆದ್ರು. ಅದೊಂಥರ ಲೈಕ್ ನೋಡಕ್ ಲಾಸ್ಟ್ ವರ್ಗು ನೋಡಕ್ ಮಜಾ ಇರುತ್ತೆ. SRH ಮಸ್ತ್ ಹಂಗಲ್ಲ, ಅವ್ರ ಬ್ಯಾಟಿಂಗ್ ಏನೋ ನೋಡಕ್ ಮಸ್ತ್ ಆಗಿರುತ್ತೆ. RR ಅವ್ರ ಇವಾಗ ಫಸ್ಟ್ ಮ್ಯಾಚ್ ಅವ್ರು ನೋಡಿದಾಗ RR ಅವರು ಕಮ್ ಬ್ಯಾಕ್ ಕೊಟ್ರು. ಆದ್ರೆ ನಮ್ಗೆ ಗೊತ್ತಿತ್ತು ನೀವ್ ಏನೇ ಮಾಡಿದ್ರು ಆ ಟಾರ್ಗೆಟ್ ಅಂತ ಚೇಸ್ ಮಾಡಕ್ ಆಗಲ್ಲ, ಹತ್ರ ಅಂತ ಹೋಗ್ತೀರಾ ಅಂತ. ಸೊ ಆತರ ಒನ್ ಸೈಡೆಡ್ ಮ್ಯಾಚಸ್ ಇವಾಗ ಅದೊಂಥರ ಲೈಕ್ ನೋಡಕ್ಕೆ ಮಜಾ ಇರಲ್ಲ. ವ್ಯೂವರ್ಶಿಪ್ಗೆ ಏನೋ ಅಷ್ಟು ಇದಾಗಲ್ಲ ಅನ್ಸುತ್ತೆ. ಅಂತೂ ಲೈಕ್ ನೋಡಕ್ ಇಷ್ಟನೇ ಆಗ್ತಿಲ್ಲ. ಲೈಕ್ ಮುಂಚೆ ಲೈಕ್ ಫೀಲ್ ಆಗೋದು ಹೈ ಸ್ಕೋರಿಂಗ್ ಗೇಮ್ಸ್ ಬಂದ್ರೆ ಸಖತ್ ಎಂಟರ್ಟೈನಿಂಗ್ ಇರುತ್ತೆ ಅಂತ. ಆದ್ರೆ ಇದು ಒನ್ ಸೈಡೆಡ್ ಹೈ ಸ್ಕೋರಿಂಗ್ ಗೇಮ್ಸ್ ಇದಲ್ಲ. ಎಕ್ಸಾಕ್ಟ್ಲಿ. ಅಂಡ್ ಫಸ್ಟ್ ಆಫ್ ಆಲ್ ಪಿಚ್ ಕ್ಯೂರೇಟರ್ ಯಾರು ಅಂತ ತಿಳ್ಕೊಬೇಕು. ಅವನು ಇಶಾನ್ ಕಿಶನ್ ಪಿಚ್ ಕ್ಯೂರೇಟರ್ ಬೇರೆ ಮಾಡ್ಕೊಂಡಿದ್ನಲ್ಲ ಮ್ಯಾಚ್ ಆದ್ಮೇಲೆ. ಫಸ್ಟ್ ಸೆಂಚುರಿ ಅಲ್ವಾ IPL ಅಲ್ಲಿ. ಅದೇ ಅದೊಂದು ಸ್ಟಾರ್ಟ್ ಇತ್ತಲ್ವಾ, ಮುಂಬೈ ಇಂಡಿಯನ್ಸ್ ಏನೊಂದು 5-8 ವರ್ಷ ಆಡಿದಾನೆ, 1 ಸೆಂಚುರಿನೇ ಇಲ್ಲ. SRH ಫಸ್ಟ್ ಮ್ಯಾಚ್ ಸೆಂಚುರಿ ಅಂತ. ಅದು ವಿತ್ 200+ ಸ್ಟ್ರೈಕ್ ರೇಟ್. ನೀನ್ SRH ಬ್ಯಾಟ್ಸ್ಮನ್ಸ್ ಆಕ್ಚುಲಿ ಕ್ಲಾಸನ್, ಹೆಡ್, ಅಭಿಷೇಕ್ ಶರ್ಮಾ, ಟಾಪ್ 5 ಎಲ್ಲಾರ್ದುನು 200+ ಇರುತ್ತೆ ಸ್ಟ್ರೈಕ್ ರೇಟ್. ಎಕ್ಸಾಕ್ಟ್ಲಿ. ಟಾಪ್ 5 ಅಲ್ಲ, ನೆನ್ನೆ ಬ್ಯಾಟಿಂಗ್ ಆಡಿದ್ರಲ್ಲ, ಐ ಮೀನ್ ರೀಸೆಂಟ್ ಲಾಸ್ಟ್ ಮ್ಯಾಚ್ ಅಲ್ಲಿ ಬ್ಯಾಟಿಂಗ್ ಆಡಿದ್ರಲ್ಲ, ಎಲ್ಲಾ ಪ್ಲೇಯರ್ಸ್ನು 200ಗಿಂತ ಕಮ್ಮಿ ಯಾವ್ದು ಇಲ್ಲ. ಮಿನಿಮಲ್ ಅವ್ರದ್ದು ಮನೋಹರ್ ಒಬ್ನೇ ಅವ್ನು ಫಸ್ಟ್ ಲೈಕ್ ಬಂದಿದ ತಕ್ಷಣ ಔಟ್ ಆದ. ಅವ್ನು ಲೈಕ್ ಡಕ್ಗೆ ಏನೋ ಔಟ್ ಆದ ಅನ್ಸುತ್ತೆ. ಅವ್ರದ್ದು ಒಂಥರ ಇದೆಲ್ಲ ಯಾವಾಗಿಂದ ಗೊತ್ತಾ ಸ್ಟಾರ್ಟ್ ಆಗಿದ್ದು? ನಿಂಗೆ ಜ್ಞಾಪಕ ಇದೆಯಲ್ಲ ಗೊತ್ತಿಲ್ಲ, ಯಾವ್ದೋ மூவி லான்ச்ಗೆ ரஜினிகாந்த் மூவிಗೆ கலாசாரக்கு வந்து கேட்கறத நான் சொன்ன அந்த சன்ரைசர் டீம்ல வந்து நெக்ஸ்ட் வந்து ஒரு நல்ல பிளேயர்ஸை போடுங்க. IPL வந்து நல்லா இதாக போயிட்டு இருக்கு. அந்த சன்ரைசர்ஸ் மேட்ச் ஆடும்போது நம்ம காவியா கொடுக்குற எக்ஸ்பிரஷன் எல்லாம் பார்த்தா நம்ம டென்ஷன் ஆகும். காவியா பார்க்கும்போது நமக்கு தீப்பே ஏறிடுது. ಕರೆಕ್ಟ್. ಯಾಕಪ್ಪ ಅಳಿಸ್ತೀರಾ? ನೀವು ಒಳ್ಳೆ ಟೀಮ್ ತಗೊಬೇಕು, ಜೈಲರ್ ಇರ್ಬೇಕು. ನೀವು ಒಳ್ಳೆ ಟೀಮ್ ತಗೊಬೇಕು, ಒಳ್ಳೆ ಟೀಮ್ ಯಾಕಪ್ಪ ಹಂಗೆಲ್ಲ ಅಳಿಸ್ತೀರಾ ಕಾವ್ಯಾಗೆ ಅಂತೆಲ್ಲ ಹೇಳಿದ್ರು. ಅಲ್ಲಿ ಸ್ಟಾರ್ಟ್ ಆಗಿದ್ದು ಆದ್ರೆ ನನ್ಗೆ ಇವಾಗೂ ಅನ್ಸುತ್ತೆ ಈ ಟೀಮ್ಗೆ ಒಳ್ಳೆ ಇವಾಗ ಚೆನ್ನೈ ಟ್ರ್ಯಾಕ್ ಇಲ್ಲ ಸ್ಪಿನ್ ಟ್ರ್ಯಾಕ್ ಏನಾದ್ರು ಒಳ್ಳೆ ಟ್ರ್ಯಾಕ್ ಕೊಟ್ರೆ ಸ್ಟ್ರಗಲ್ ಅಂತ. ಬಟ್ ವೆರಿ ಬ್ಯಾಡ್ಲಿ ಆಕ್ಚುಲಿ. ಏನ್ ಅನ್ಸುತ್ತೆ ಅಂದ್ರೆ ಲೈಕ್ ರಾಜಸ್ಥಾನ್ ವಾಸ್ ನಾಟ್ ಎ ವೆರಿ ಗುಡ್ ಬ್ಯಾಟಿಂಗ್ ಯೂನಿಟ್ ದೇರ್. ನಿತೀಶ್ ರಾಣಾ ಎಲ್ಲ ಔಟ್ ಆಫ್ ಫಾರ್ಮ್ ಇದ್ರು. ಬಟ್ ಸ್ಟಿಲ್ ಅವರೇ ಲೈಕ್ ಅಬೌಟ್ 200 ಸ್ಟ್ರೈಕ್ ರೇಟ್ ಅಲ್ಲಿ ಲೈಕ್ ಆಲ್ಮೋಸ್ಟ್ ಅಲ್ಲಿವರೆಗೂ 244 ಏನೋ ಓಡಿದ್ದಾರೆ. ಅಲ್ಲಿವರೆಗೂ ಹೋಗ್ಬೇಕು ಅಂದ್ರೆ ಮತ್ತೆ ಇದು ಆಕ್ಚುಲಿ ರಾಜಸ್ಥಾನ್ ಅನ್ಲಕ್ಕಿ ಸೈಡ್ ಏನಂದ್ರೆ ಸಂಜು ಸ್ಯಾಮ್ಸನ್ ಕ್ಯಾಪ್ಟನ್ಸಿ ಇಲ್ಲ, ರಿಯಾನ್ ಪರಾಗ್ ಕೊಟ್ಟಿದ್ದು. ನಂಗೆ ಗೊತ್ತಿರಂಗ ಆ ಯಪ್ಪನ್ ಕ್ಯಾಪ್ಟನ್ಸಿನೇ ಬರಲ್ಲ ಅನ್ಸುತ್ತೆ. ಚಿಕ್ಕ ಹುಡುಗ ಅದೇ ಆರೋಗನ್ಸ್ ಆಟಿಟ್ಯೂಡ್ ಇದೆ. ಆದ್ರೆ ಅವನು ಇಂಟರ್ವ್ಯೂ ಅಲ್ಲಿ ಹೇಳಿದ್ದ it's gonna happen next year. It's a bold prediction, but then I feel like at least we figured it out. We figured out to not get hit for those 250 240 high scores, but then ಈ ಮ್ಯಾಚ್ ನೋಡ್ಬೇಕಾದ್ರೆ ಇದೇನು ಎಂಟರ್ಟೈನ್ಮೆಂಟ್ ಫೀಲ್ ಆಗ್ತಿಲ್ವಲ್ಲ. ಲೈಕ್ ನನಗೆ ಏನಂದ್ರೆ ಹೇಳಿದ್ರೆ ನನಗೆ ಬ್ಯಾಕ್ಲಾಶ್ ಬರುತ್ತೇನೋ ಅಂತ ಅನ್ಕೊಂಡಿದ್ದೆ. ಬಟ್ ಆಮೇಲೆ ನಾನು ಲೇಟರ್ ಆನ್ ಡಿಸ್ಕಸ್ ಮಾಡಿದಾಗ ನನ್ನ ಫ್ರೆಂಡ್ಸ್ ಜೊತೆ ಕಲೀಗ್ಸ್ ಜೊತೆ ಎಲ್ಲ ಅವರು ಅದೇ ಹೇಳಿದ್ರು, ಇಲ್ಲ ಬ್ರೋ ಎಂಟರ್ಟೈನ್ಮೆಂಟೇ ಬರ್ತಿಲ್ಲ ಇದು, ಲೈಕ್ ಏನೋ ಸುಮ್ಮನೆ ನೋಡ್ತಾ ಇರ್ಬೇಕು, ಆದ್ರೆ ಒಳ್ಳೆ ಹೈಲೈಟ್ಸ್ ನೋಡ್ದಂಗಿದೆ ಅವ್ರ ಫುಲ್. ಬಟ್ ಆದ್ರೆ ನಿಂಗೆ ಅನ್ಸುತ್ತಾ ಲೈಕ್ ಈ SRH ಬ್ಯಾಟಿಂಗ್ ಲೈನ್ ಈ ಟಾಪ್ 5 ಏನಿದ್ದಾರೆ ಆರ್ ದೇ ದ ಬೆಸ್ಟ್ ಇನ್ ದ ಹಿಸ್ಟ್ರಿ ಆಫ್ ದ ಗೇಮ್? ನೋ, ಐ ಮೀನ್ ಐ ಫೀಲ್ ಲೈಕ್ ದ ಮೋಸ್ಟ್ ಡಿಸ್ಟ್ರಕ್ಟಿವ್ ಬ್ಯಾಟಿಂಗ್ ಲೈನಪ್ ಅಂತ ಇವ್ರದೇ ಅಂತ ಅನ್ಕೊಂಡಿದ್ದೆ. ನಾಟ್ ಬಿಕಾಸ್ ಆ ತರ ನೋಡಿದ್ರೆ ಚಿನ್ನಸ್ವಾಮಿ ಇರೋ ಸ್ಟೇಡಿಯಂ ಸೈಜ್ಗೆ ಆ ತರ ಪಿಚ್ ಮಾಡ್ಕೊಟ್ರೆ ಯಾವಾಗೋ 300 ಯಾವ್ದೋ ಸೀಸನ್ ಅಲ್ಲಿ ಹೊಡೆದ್ ಬಿಸಾಕಿರೋರು. ಗೇಲು, ABD, ವಿರಾಟ್ ಎಲ್ಲ ಪ್ರೈಮ್ ಅಲ್ಲಿ ಇರ್ಬೇಕಾದ್ರೆ, KL ರಾಹುಲ್ ಎಲ್ಲ ಇರ್ಬೇಕಾದ್ರೆ ಸುಮ್ನೆ ಹೊಡೆದ್ ಬಿಸಾಕಿರೋರು. ಇಟ್ಸ್ ಜಸ್ಟ್ ದಟ್ ಮಾಡ್ತಿದ್ದಾರೆ ಅಷ್ಟೇ. ಆದ್ರೂ ಇಷ್ಟು ಇವ್ರದೊಂಥರ ಬ್ರ್ಯಾಂಡ್ ಆಫ್ ಕ್ರಿಕೆಟ್, ಇದು ಹೊಸ ಬ್ರ್ಯಾಂಡ್ ಆಫ್ ಕ್ರಿಕೆಟ್. T20 ಇವರೇ ತಂದು ಕೊಟ್ಲಿ.
ಇಷ್ಟು ಡಾಮಿನೆಂಟ್ ಡಿಸ್ಟ್ರಕ್ಟಿವ್ ಯಾರು ಇರಲಿಲ್ಲ. ಹೌದು. ಡು ಯು ಥಿಂಕ್ ದೇರ್ ಇಸ್ ಅ ಎಂಡ್ ಫಾರ್ ದಿಸ್? ಲೈಕ್ ಯಾರಾದ್ರೂ ಒಂದ್ ಟೀಮ್ ಇವಾಗ ಚೆನ್ನೈ ಸೂಪರ್ ಕಿಂಗ್ಸ್ ಇಟ್ಕೊ 3 ಸ್ಪಿನ್ನರ್ಸ್ ಇಟ್ಕೊಂಡ್ ತರ್ತಾರೆ ಅನ್ಕೋ, ಅವತ್ತೂ CS ಇವರು ಚೆನ್ನೈಲಿ ಮ್ಯಾಚ್ ಆಡ್ತಾರಲ್ಲ ಗೊತ್ತಿಲ್ಲ, ಅವತ್ತೂ ಮಿಸ್ಫೈರ್ ಆಗಿ ಡಿಸ್ಟ್ರಕ್ಟಿವ್ ಆಗೇ ತಿರ್ಗಾ 200+ ಚೆನ್ನೈ ಪಿಚ್ ಎಲ್ಲ ಹೊಡೆದ್ರೆ ಡು ಯು ಥಿಂಕ್ ಯಾರಾದ್ರೂ ಬೇರೆಯವ್ರು ಯಾರಾದ್ರೂ ಲೈಕ್ ಇಷ್ಟು ಡಿಸ್ಟ್ರಕ್ಟಿವ್ ಯಾರಾದ್ರೂ ನಿಲ್ಸ್ಬೋದಾ? ಒಂದ್ ಫಿಯರ್ ಫ್ಯಾಕ್ಟರ್ ಇದೆ ಈ ಟೀಮ್ ಬಂದ್ರೆ ಪಕ್ಕಾ. ಫಿಯರ್ ಫ್ಯಾಕ್ಟರ್ ಗಿಂತ ನನಗೆ ಗೊತ್ತಿರೋವರೆಗೂ ಮೋಸ್ಟ್ಲಿ ಐ ಫೀಲ್ ಇಟ್ಸ್ ಲೈಕ್ ಫ್ಲೂಕ್ ಹೊಡೆಯಂಗ್, ಲೈಕ್ ಎಲ್ಲೋ ಬ್ಯಾಕ್ ಟು ಬ್ಯಾಕ್ ಫ್ಲೂಕ್ ಅಂತಾನು ಹೇಳಕ್ಕಾಗ, ಯಾಕಂದ್ರೆ ಆಲ್ಮೋಸ್ಟ್ ಆ ಸೀಸನ್ ಫುಲ್ ಹಂಗೆ ಆಡ್ಕೊಂಡ್ ಬಂದ್ರು, ಎಲ್ಲಿ ಯಾವತ್ ಬೇಕಾಯ್ತು ಅವಾಗ ಸೋತೋಯ್ತು ಫೈನಲ್ಸ್ ಅಲ್ಲಿ. ಈ ವರ್ಷನೂ ಫಸ್ಟ್ ಮ್ಯಾಚ್ ಹಂಗೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಫ್ಲೂಕ್ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಅವ್ರು ಹೋಗ್ಬೇಕಂತಾನೆ ಹೋಗ್ತಿದ್ರು, ಯಾರು ಮಿಸ್ ಟೈಮ್ ಮಾಡ್ತಾ ಇಲ್ಲ, ಲೈಕ್ ಇದ್ ಮಾಡಕ್ ಹೋಗ್ತಿಲ್ಲ. ಜಸ್ಟ್ ಇನ್ ಕೇಸ್ ಒನ್ ಬ್ಯಾಡ್ ಡೇ ಅವ್ರು ಫೈನಲ್ಸ್ ಅಲ್ಲಿ ಆಗಿದ್ದು. ಎಕ್ಸಾಕ್ಟ್ಲಿ. ಯಾವಾಗ ಬ್ಯಾಡ್ ಡೇ ಆಗ್ಬಾರ್ದಾಯ್ತು ಅವತ್ತೇ ಫೈನಲ್ಸ್ ಅಲ್ಲಿ ಆಗಿದ್ದು. ದ ಪ್ರಾಬ್ಲಮ್ ಇಸ್ ಲೈಕ್ ಈಗ ಬ್ಯಾಕ್ ಟು ಬ್ಯಾಕ್ ಪವರ್ ಪ್ಲೇ ಅಲ್ಲೇ ಒಂದು 3 ವಿಕೆಟ್ ಬಿತ್ತು, ಇಲ್ಲ 4 ವಿಕೆಟ್ ಬಿತ್ತು ಅಂತ ಇತ್ತು. ನನಗೆ ಇನ್ನೊಂದು ಪವರ್ ಪ್ಲೇ ಮೆನ್ಷನ್ ಮಾಡ್ತೀನಿ, ನಂಗೆ SRH ಏನ್ ಮಾಡ್ತಿದಾರೆ ಅಂದ್ರೆ ಮ್ಯಾಚ್ ನ ಪವರ್ ಪ್ಲೇ ಅಲ್ಲೇ ಗೆದ್ಕೊಂಡ್ಬಿಡ್ತಿದ್ದಾರೆ. ಹೌದು, ಪವರ್ ಪ್ಲೇ ಅಲ್ಲೇ 100 120 ಹೊಡೆದ್ಬಿಟ್ರೆ ಲೈಕ್ ಕಮ್ ಬ್ಯಾಕ್ ಕೊಡಕ್ಕೆ ಆಗಲ್ಲ. ಲೈಕ್ ಬೌಲರ್ಸ್ ಮೆಂಟಲಿ ವೀಕ್ ಆಗ್ಬಿಡುತ್ತೆ. ಹೌದು, ಸೊ ಅವ್ರು ಪ್ರಿಪೇರ್ ಬ್ಯಾಟ್ಸ್ಮನ್ಸ್ ಅಷ್ಟೇ. ಇವಾಗ ಅವರು ಏನ್ ಮಾಡಕ್ ಹೋಗ್ತಾರೆ, ಬ್ಯಾಟಿಂಗ್ ಬಂದಾಗ ನಾವು ಪವರ್ ಪ್ಲೇ ಅಲ್ಲಿ 80-90 ಹೊಡಿಬೇಕು ಅನ್ಕೊಂಡ್ರೆ ವಿಕೆಟ್ಸ್ ಗಳು RR ಮ್ಯಾಚ್ ಅಲ್ಲೂ ಅಷ್ಟೇ ವಿಕೆಟ್ಸ್ ಗಳು ಕಳ್ಕೊಂಡ್ಬಿಡ್ತಾರೆ. ಜೈಸ್ವಾಲ್ ಹಂಗೆ ಅಲ್ಲ, ಲೈಕ್ ಏನೋ ಹೊಡಿಬೇಕಂತ ಹೋದ, ಕೈ ಕೊಟ್ಟ. ನೋಡ್ಬೇಕು, ಲೈಕ್ ಈ ಸೀಸನ್ ಫಸ್ಟ್ ಮ್ಯಾಚ್ ಏನೋ ಆಯ್ತು, ಬಟ್ ಡು ಯು ಥಿಂಕ್ ಇಸ್ ದೇರ್ ಅ ಟೀಮ್, ಯಾವ ಟೀಮ್, ವಿಚ್ ಟೀಮ್ ಡು ಯು ಫೀಲ್ ವಿಲ್ ಓವರ್ಕಮ್ ದಿಸ್ ಚಾಲೆಂಜ್? ಲೈಕ್ ಅಜೀಬಾಗಿ ಸೋಲ್ಸ್ತಾರೆ SRH ನ. ನನಗೆ ಒಂದ್ ಕಡೆ CSK ಅಂತ ಇದೆ, ಬಿಟ್ರೆ ಲೈಕ್ ಸೋಫಾರ್ ಇನ್ನು. ಆದ್ರೆ ಡು ಯು ಥಿಂಕ್ ನಂಗೆ ಗೊತ್ತಿರಂಗ್ ಏನಂದ್ರೆ ಇವರು ಸ್ಲೋ ಬೌಲರ್ಸ್ ಮತ್ತೆ ಸ್ಪಿನ್ನರ್ಸ್ ಮೇಲೆ ಚೆನ್ನಾಗಿ ಆಡಲ್ಲ ಅನ್ಸುತ್ತೆ. ಪೇಸ್ ಹಾಕೊಟ್ರೆ ನಿಮ್ ಏನೇ ಮಾಡಿದ್ರು ನುಗ್ಗೊಡಿತಾರೆ, ಬೇಜಾನ್ ಕೊಡ್ತಾರೆ. ಅಂಡ್ ನನ್ಗೆ ಇನ್ನೊಂದ್ ಏನ್ ಅನ್ಸುತ್ತೆ ಅಂದ್ರೆ, ಲೈಕ್ ನನಗೆ ಗೊತ್ತಿರೋವರೆಗೂ ಮುಂಬೈ ಮೇಲೂ ಕಷ್ಟ ಆಗ್ಬೋದು. ಮೇ ಬಿ ಹಾರ್ದಿಕ್ ಪಾಂಡ್ಯ ಮೈಟ್ ಯೂಸ್ ಸ್ಟ್ರಾಟಜಿ ಬಿಕಾಸ್ ರೋಹಿತ್ ಆನ್ ದಿಸ್ ಸೈಡ್ ಅಲ್ವಾ. ಸೊ ನನಗೆ ಗೊತ್ತಿರೋವರೆಗೂ ಈಗ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಹೆಡ್ ನ ಹೆಂಗೆ ಒಂದು ಕ್ಲೀನ್ ಪ್ಲಾನ್ ಜೊತೆ ಔಟ್ ಮಾಡಿದ್ರು, ಸೊ ಅದೇ ತರ ಲೈಕ್ ಇಲ್ಲೂ ಸಮ್ ಪ್ಲಾನ್ಸ್ ಅಂತ. ಎಷ್ಟು ಅನಾಲಿಸಿಸ್, ಎಷ್ಟು ಜನ ಅನಲೈಸ್ ಮಾಡ್ತಾರೆ, ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಇದೆ, ಆದ್ರೂ ಟ್ರಾವಿಸ್ ಹೆಡ್ಗೆ ಇನ್ನ ಲೈಕ್ ವೀಕ್ನೆಸ್ ಇದೆ, ಯಾರು ಅದನ್ನ ಇದ್ ಮಾಡಕ್ ಟ್ರೈ ಮಾಡ್ತಾನೆ ಇಲ್ಲ. ಬಿಕಾಸ್ ಅದನ್ನ ಅವ್ನು ಓವರ್ಕಮ್ ಮಾಡೋ ಸ್ಟೇಜ್ ಅಲ್ಲಿ ಇದ್ದಾನೆ. ಶಾಟ್ ಹೊಡಿತಾನೆ, ಡ್ರೈವ್ ಮಾಡ್ತಾನೆ. ಇವಾಗ ಏನಂದ್ರೆ ಆಲ್ರೆಡಿ ಡಿಸ್ಟ್ರಕ್ಟಿವ್ ಇರೋ ಬ್ಯಾಟಿಂಗ್ ಲೈನ್ ಅಪ್ಗೆ ತಗೊಳ್ರಿ ಅಂತ ಇಶಾನ್ ಕಿಶನ್ ಹಾಕಿದ್ದಾರೆ. ನಾನ್ ನಿಜ ಲೈಕ್ ಕಿಶನ್ ನ ಲೈಕ್ ಬಿಟ್ಟಾಗ ಇಟ್ ವಾಸ್ ಅ ವೆರಿ ಬ್ಯಾಡ್ ಮೂವ್ ಮುಂಬೈ ಅನ್ಕೊಂಡಿದ್ದೆ, ಬಟ್ ಈ ರೇಂಜ್ ಗೆಲ್ಲ ಆಗಿರತ್ತೆ ಅಂತ ಅನ್ಕೊಂಡು. ಯಾಕಂದ್ರೆ ಒನ್ ಡೌನ್ ಯೂಶಲಿ ನಾವು ಅವ್ನ್ ಪ್ಲೇಯಿಂಗ್ ಸ್ಟೈಲ್ ತುಂಬಾ ಇಷ್ಟ ನಮ್ಗೆ. ಹೌದು, ಚಿಲ್ ನಮ್ಮೇಲೆನೆ 99 ಹೊಡೆದಿದ್ನಲ್ಲ, ಜಸ್ಟ್ ಮಿಸ್ ಅಲ್ಲಿ ಇದಾಗಿದೆ. ಸೂಪರ್ ಓವರ್ ಅಲ್ಲಿ ಗೆತ್ಕೊಂಡ್ವಿ ಅದು.